Om Namah Shivaya. This is Karwar beach side. ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ವಾಲಿಬಾಲ್ ಬೇರೆ ಇದೆ. ಕೆಲವೊಂದು ಸಾರಿ ವಾಲಿಬಾಲ್ನ ಬಾಲ್ ಥರ ಮಾಡಿ ಬ್ಯಾಟಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಏನೋ ಒಂದು ಮಾಡ್ತಿದ್ದಾರೆ ಟೋಟಲಿ. ಮಕ್ಕಳಲ್ವಾ, ಏನು ಮಾಡ್ರು ಚಂದ. ಓಕೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಮೇಲ್ಗಡೆ ಗಾಡಿ ಹೋಗ್ತಾ ಇದೆ. ಗೋವಾ ಹೋಗೋ ಲೈನಿಗೆ ಹೋಗ್ತಾ ಇದೆ. ಕೆಳಗಡೆ ಬಸ್ ಹೋಗ್ತಿದೆ. ಇಲ್ಲಿ ನೋಡಿ ಎಂತ ಚಂದ ನೋಡಿ. ಕೆಳಗಡೆ ಬಸ್, ಮೇಲ್ಗಡೆ ಬಸ್, ಮೇಲ್ಗಡೆ ಇದು ಕಂಟೈನರ್. ನೋಡಿ ವ್ಯೂಸ್ ನೋಡೋದು. ಈಗ ನಾವು ನೋಡ್ತಾ ಇರಬೇಕಾದ ನೋಡಲಿಕ್ಕೆ ಬಂದಿದ್ದು ಮೇನ್ ಆಗಿ ಕರಾವಳಿ ಬೀಚ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮನಸ್ಸಿಗೆ ಬೇಜಾರಾದರೆ ಇಲ್ಲಿ ಬರಬೇಕು. ನೋಡಿ, ಬೋಟೋ ಸ್ಟೀಮರೋ ಏನೋ ಗೊತ್ತಿಲ್ಲ ಗುರು, ನಮ್ಗೆ ಅದ್ರ ಬಗ್ಗೆ ಅನುಭವ ಕಡಿಮೆ. ಅಂತೂ ರಾಶಿ ಇದೆ, ಸಮುದ್ರದ ಮೇಲೆ ತೇಲಾಡ್ತಾ ಇದೆ. ತುಂಬ ಚೆನ್ನಾಗಿದೆ ನೋಡಿ. ವ್ಯೂಸ್ ನೋಡಿ, ಖಾಲಿ ನೋಡಿ. ಅಲ್ಲೆಲ್ಲ ಮೀನು ಬಂದಿದ್ದೀನೋ ಅಂತ ಅನಿಸುತ್ತೆ. ಆದಷ್ಟು ಜೂಮ್ ಮಾಡೋಣ, ನಿಮಗೆ ತೋರಿಸೋಕೆ ಪ್ರಯತ್ನ ಮಾಡ್ತೀನಿ. ನೀವೆಷ್ಟು ನೋಡ್ತೀರೋ ಗೊತ್ತಿಲ್ಲ, ಬಟ್ ನಾನು ನಮ್ಮದು ಎಲ್ಲರ ಥರ ಹೈಫೈ ಫೋನ್ ಅಲ್ಲ, ಮಾಮೂಲಿ ಒಂದು ಫೋನು, ಆ್ಯಂಡ್ರಾಯ್ಡ್ ಮೊಬೈಲು. ಅದನ್ನು ಯೂಸ್ ಮಾಡಿ ಈ ರೀತಿ ಕ್ಯಾಚ್ ಇಟ್ಟು ಈ ಥರ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಬೇಕಾದ್ದು ಬಿಡಬೇಕಾದ್ದು ನಿಮಗೆ ಬಿಟ್ಟಿರೋದು. ಅವನ್ನೆಲ್ಲ ನಾನು ಹೇಳಲ್ಲ, ಯಾಕೆಂದರೆ ನಮ್ಮ ವಿಡಿಯೋ ಯಾರಿಗೂ ಇಷ್ಟ ಆಗಲ್ಲ. ಇಷ್ಟ ಆದವರು ಕೊನೆಯವರಿಗೂ ಬಿಟ್ಕೊಡಲ್ಲ. ಅದಕ್ಕೆ ಪ್ರತಿನಿತ್ಯ ಇದೇ ರೀತಿ ಅಲೆಗಳು ದಡಕ್ಕೆ ಬರಬೇಕು, ರಿಟರ್ನ್ ಹೋಗಬೇಕು. ಇದಕ್ಕೆ ಬೇಜಾರೇ ಬರಲ್ವಾ ಅಂತ. ನಮ್ಮ ದಿನ ಬೆಳಗ್ಗೆ ಅದ್ರಿಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೇ ದೊಡ್ಡ ರಗಳೆ. ಆ ಒಂದು ಗೇಣು ಹೊಟ್ಟೆ ಇಲ್ಲ ಆದರೆ ಕೆಲಸಕ್ಕೂ ಹೋಗೋದಿಲ್ಲ. ಯಾವುದೇನು ಮಾಡ್ಕೊಂಡಿದ್ದು ಕಟ್ ರಾಶಿ ಹಾಕಿದ್ರೂ ಹೋಗುವಾಗ ಹೊತ್ಕೊಂಡು ಹೋಗಲ್ಲ ಗುರು. ಎಲ್ಲ ಬಿಟ್ಟು ಹೋಗ್ತೀವಿ, ಹಾಕೊಂಡು ಚಡ್ಡಿ ಸಹಿತ ಬಿಡಲ್ಲ. ಎಲ್ಲ ಕಳಚಾಗಿ ಸುಟ್ಟು ಬೂದಿ ಮಾಡಿ ಹಾಕಿ ಕಳಿಸ್ತಾರೆ. ಇನ್ನು ಮತ್ತೆ ಏನು ಮಾಡಿ ಏನು ಲಾಭ. ನೋಡಿ, ಇರೋಷ್ಟು ದಿವಸ ಖುಷಿಯಾಗಿರಿ. ಈ ಥರ ಮದುವೆ ಎಲ್ಲ ಆದರೆ ಮಕ್ಕಳ ಮರಿನೆಲ್ಲ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡ್ತಾ ಇರಿ. ವಾರದಲ್ಲಿ ಒಂದು ಸಾರಿ ಆದರೂ ಕರ್ಕೊಂಡು ಬನ್ನಿ ಮನೆಯವ್ರನ್ನೆಲ್ಲ. ಯಾಕೆಂದರೆ ಪಾಪ ಅವರು ಅಡುಗೆ ಕೆಲವರ 1% ಇಲ್ಲ, ಈಗ 0.5% ಅಡುಗೆ ಮನೆಯಲ್ಲಿ ಮಾತ್ರ, 1/4% ಮಾತ್ರ ಇದ್ದಾರೆ. ಬಾಕಿ ಎಲ್ಲ ಅವ್ರವ್ರಿಗೆ ಜಾಬಲ್ಲಿದ್ದಾರೆ. ಒಬ್ಬರು ದುಡಿದ್ರು ಸಾಕಾಗಲ್ಲ ಅಂತೇಳಿ ಇಬ್ಬಿಬ್ರು ದುಡಿತಾ ಇದ್ದಾರೆ. ಪಾಪ ಏನು ಮಾಡೋಕ್ಕಾಗಲ್ಲ ಬಿಡಿ. ಆದರೂ ಗುರು, ಈ ಬೀಚಲ್ಲಿ ಬೀಸೋ ಗಾಳಿ ಇದೆಯಲ್ಲ, ಒಂಥರ ಮಜಾನೇ ಬೇರೆ. ಸುಖದ ನಿದ್ರೆ ಬರುತ್ತೆ ಗುರು. ಏನು ಮಾಡಿ, ಬಿಸಿಲಿದ್ರೂ ಪರವಾಗಿಲ್ಲ ನೋಡಿ, ಈ ಥರ ಸೂರ್ಯ ಇದ್ರೂ ಪರವಾಗಿಲ್ಲ, ಬಟ್ ಇದು ಮಾಲ್ಕೊಂಡ್ರೆ ಮಾತ್ರ ಸುಖದಲ್ಲಿ ನಿದ್ರೆ ಬರುತ್ತೆ ಇಲ್ಲಿ. ಅಲೆಗಳನ್ನು ನೋಡಿ. ಆದಷ್ಟು ಸ್ವಲ್ಪ ಹತ್ತಿರ ಹೋಗ್ತೀನಿ, ನೋಡೋಣ. ಜಾಸ್ತಿ ಹತ್ತಿರ ಹೋಗಬಾರ್ದು, ಯಾಕೆ ಅಂದರೆ ನೀರು ಗಾಳಿ ಬೆಂಕಿ ಇದ್ರ ಜೊತೆ ಸರ್ಸಾಡಬಾರ್ದು. ಸರ್ಸಾಡೋಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ಸೊ ಅತಿಯಾಗಿ ಹೋಗಬಾರ್ದು ಯಾವುದೇ ಆಗಿರಲಿ. ನಾವು ಮಾಡ್ತಾ ಇರೋದು ಕೇವಲ ಕಾಲ್ಪನಿಕ ಅಷ್ಟೇ. ಇದು ಈ ಜೀವನ. ಇಲ್ಲಿ ನೋಡಿ, ಇಲ್ಲ ಹತ್ತಿರ ಬಂದಿದ್ದೀನಿ, ಸಾಕು ನನಗೆ ಈಗ. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ಆ ಹುಡುಗನ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ, ಆ ಹುಡುಗನ ಕರ್ಕೊಂಡು ಅಲ್ಲೋ ನಿಂತ್ಕೊಳ್ಳಿ, ಪರವಾಗಿಲ್ಲ ನೋಡಿ. ಮತ್ತು ಹಾಗೆ ಒಂದೊಂದು ಹೆಜ್ಜೆ ಮುಂದೆ ಹೋದಾಗ ಕಷ್ಟ. ಯಾಕೆಂದರೆ ಅವ್ರ ತಲೆಯಲ್ಲಿರಬೇಕು, ನನಗೆ ಈಜಕ್ಕೆ ಬರುತ್ತಾ, ಸಮುದ್ರದಲ್ಲಿ ಈಜೋದೇ ಬೇರೆ ಆಯಿತಾ, ಹೊಳೆಯಲ್ಲಿ ಕೆರೆಯಲ್ಲಿ ಇದ್ದಾಗಲ್ಲ. ಮತ್ತು ಆ ಮಗು ನಾನು ಮಗುನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ವೆರಿ ಗುಡ್. ನಾನು ಹೇಳಿದ್ದು ಕೇಳಿಸ್ತು ಅಂತ ಅನಿಸುತ್ತೆ. ಪಾಪ ರಿಟರ್ನ್ ಬರ್ತಾ ಇದ್ದಾರೆ. ಇಲ್ಲ ಮತ್ತೆ ಮುಂದೆ ಹೋಗ್ತಿದ್ದಾರೆ. ಯಾಕೆಂದರೆ ಅದು ನೀರೇ ಹಾಗೆ ಒಂಥರ ಇಂಟ್ರೆಸ್ಟ್ ಕೊಡುತ್ತೆ ಅದು. ಮುಂದೆ ಎಲ್ಲ ನೋಡಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಅಲ್ಲೇ ನಿಂತ್ಕೊಂಡಿದ್ದಾರೆ ಈಗ. ಸೊ ಈ ರೀತಿ ಸಂದರ್ಭಗಳೆಲ್ಲ ಬರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡೋದಾಗ ಸ್ವಲ್ಪ ನೋಡ್ಕೊಂಡು ಮಾಡಿ.
ಅವ್ನು ಯಾವನೋ ಮೊನ್ನೆ ಕಿತ್ತೋದವನು ಐಫೋನ್ಗೋಸ್ಕರ ಹೆತ್ತು ತಂದೆ ತಾಯಿನ ಕರ್ಕೊ ಹೋಗ್ಕೊಂಡು ಅಲ್ಲಿ ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ದಂತ. ಅವ್ನ ತಲೆ ಒಳಗೆ ಎಂಥ ಯೋಚನೆನೇ ಇಲ್ವಾ ಅಂತ ಈಗಿನ ಮಕ್ಳಿಗೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಅಲ್ಲ ಐಫೋನ್ ಅವ್ನು ಬದುಕಿದ್ದಾದ್ರೆ ಅಂಥದ್ದು 100 ತಗೊಳಕ್ ಗುರು ಏನು ದೊಡ್ಡ ವಿಷಯನಾ? ಹಾಂ, ಅಪ್ಪ ಅಮ್ಮ ಪಾಪ ಮಕ್ಕಳು ಸಾಕೋದೇ 7-11, ಅವಾಗಾದರೂ ಒಂದೊತ್ತು ಊಟಕ್ಕೆ ಕಷ್ಟ ಆಗ್ತಿತ್ತು ಅಷ್ಟೇ. ಈಗ ಅಲ್ಲ, ಮೊಬೈಲ್ ಕರೆನ್ಸಿ, ಅಪ್ಪಗೆ ಬೇರೆ, ಅಮ್ಮಗೆ ಬೇರೆ, ಮಗಗೆ ಬೇರೆ, ಮಗಳಿಗೆ ಬೇರೆ, ಮನೆಗೆ ಮತ್ತು ಅದು ಬೇರೆ, ಟಿ ವಿ ಕರೆನ್ಸಿ ಬೇರೆ, ಡೈಲಿ ಮತ್ತು ಇವರು ಕರ್ಕೊಂಡು ಹೋಗೋಕೆ ಬಿಡೋಕೆ ಪೆಟ್ರೋಲ್ ಚಾರ್ಜ್ ಬೇರೆ. ಏನು ಹೇಳೋದು ಅಂತ. ಈಗ ನಮಗೆ ದುಡ್ದು ಸಾಕಾಗಲ್ಲ ಇಲ್ಲಿ ಅಂತಂದ್ರೆ ಇವಂಗೆ ಐಫೋನ್ ಅಂತ. ಈ ಐಫೋನಲ್ಲೂ ಏನಿದೆಯಪ್ಪ ವ್ಯತ್ಯಾಸ? ಐಫೋನ್ ಏನಾದರೂ ದಿನನಿತ್ಯ ನಿಂಗೆ ಒಂದು 500 ರೂಪಾಯಿ ಕೊಡುತ್ತಾ ಇನ್ಕಮ್ಮು? ಅಲ್ಲ, ಇದೆಲ್ಲ ಯೋಚನೆ ಮಾಡಬೇಕು ಸ್ಟೂಡೆಂಟ್ಗಳು, ಕಲ್ತಿರೋರು, ಅನ್ಎಜುಕೇಟೆಡ್ ಥರ ಮಾಡಿದರೆ ಹೆಂಗೆ? ಏನು ಹೇಳಿ ಗುರು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ರು, ಈ ರೀತಿ ಸಾಧನೆ ಮಾಡಬೇಡಿ. ಹೆತ್ತ ಅಪ್ಪ ಅಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಹಾರ್ತೀರ ಅಂದ್ರೆ ಏನು ಹೇಳಿ? ವಿಧಿಯಾಟ ಬಲ್ಲವ್ರು ಯಾರು? ನಾವೀಗ ಹೇಳ್ತೀವಿ ಅಷ್ಟೇ. ಆದ್ರೂ 3/4% ನಿನ್ನ ಹತ್ರ ಇರುತ್ತೆ ಗುರು. ಜೀವನ ಹೇಗೆ ನಡೆಸಬೇಕು ಅನ್ನೋದು ಎಲ್ಲವೂ ದೇವರೇ ಬಂದು ಕಾಪಾಡಲ್ಲ. ದೇವರು 99ನಲ್ಲಿ 1% ಮಾತ್ರ ನಿನ್ನ ಜೊತೆ ಇರೋದು. ಯಾಕೆಂದ್ರೆ ನೀನೇನು ದಿನನಿತ್ಯ ದೇವಸ್ಥಾನಕ್ಕೆ ಹೋಗ್ತೀಯಾ? ಹೋಗಲ್ಲ ತಾನೇ. ಅದಕ್ಕೆ ಹೇಳೋದು, ಆದಷ್ಟು ತಂದೆ ತಾಯಿಗಳು ಮಕ್ಕಳನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾಯಿರಿ. ಯಾಕೆಂದ್ರೆ ಒಳ್ಳೊಳ್ಳೆ ಮನಸ್ಸುಗಳು ಬರಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಮಕ್ಕಳನ್ನು ನೀವು ವಾರದಲ್ಲಿ ರಜೆ ಸಿಕ್ಕಿದಾಗಲೂ ಇಲ್ಲ ಯಾವುದಾದ್ರೂ ಫಂಕ್ಷನ್ಗಾದರೂ ದೇವಸ್ಥಾನಕ್ಕೆ ಮಾತ್ರ ಕರ್ಕೊಂಡು ಹೋಗೋದು ಬಿಡಬೇಡಿ. ಯಾಕೆ ಅಂದರೆ ಕೆಲವು ಕೆಟ್ಟ ಬುದ್ಧಿಗಳು ಬೇಗ ಬರ್ತದೆ, ಒಳ್ಳೆಯ ಗುಣಗಳು ಬೇಗ ಬರಲ್ಲ. ನೀವು ಬೇಕಾದ್ರೆ ನೋಡಿ, ಟ್ರೈ ಮಾಡಿ ನೋಡಿ. ಏನಾದರೂ ಒಂದು ಕೆಟ್ಟ ಮಾತಾಡಿ ಆ ಮಕ್ಕಳು ನಾಳೆ ರಿಟರ್ನ್ ಆಗಿ ರಪ ಹೇಳ್ತಾರೆ. ಅದೇ ಒಳ್ಳೇದೇನಾದರೂ ಹೇಳಿ, ಅವನಿನ್ನೊಂದು 10 ಸಾರಿ ಹೇಳ್ಕೊಟ್ರು ಹೇಳಲ್ಲ ಅಲ್ವೇನಾ? ಪಾಪ ನಿಯತನ ಪ್ರಾಣಿಗಳು ಅಂದರೆ ಇದೇ ನೋಡಿ, ನಾಯಿ ಮನಸ್ಸು ಇದಕ್ಕಿಂತ ಕಡೆ ಆಗೋದ. ಅವಾಗೇ ಹಣ ಬೇಕಾದಂಗೆ ಮಾತ್ರ ಯೂಸ್ ಮಾಡ್ತಿರು ಜನರು. ಎನಿ ಟೈಮ್ ಕೂತ್ಕೊಂಡು ಪಂಚಾಯತಿ ಮಾಡ್ಕೊಂಡು ಆರಾಮಾಗಿದ್ರು ಗುರು. ಈಗಾಗಲ್ಲ, ಜನರನ್ನ ಬೇಕಾದಷ್ಟು ಮಾತಿಗೆ ಮಾತ್ರ ಯೂಸ್ ಮಾಡ್ಕೊಂತಾರೆ. ಹಣ ಅಂದು ಹೋಗಿ ಹೆಣ ಹಾಕ್ತಿದ್ದಾರೆ. ಹಣದಿಂದ ಹೋಗಿ ಜೀವನ ಪೂರ ಹೆಣ ಮಾಡ್ಕೊತ ಇದ್ದಾರೆ ನೋಡಿ. ಏನೇ ಆಗಲಿ, ಸಮುದ್ರ ದೇವನ ಬಿಡ್ದ ಬಂದಿದ್ದೀನಿ. ಸಮುದ್ರ ಮಂಥನ ಕುಬೇರ ಇದರಲ್ಲಿ ಇದ್ದಾನಂತೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಖುಷಿ ಆಯಿತು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹಾಗೆ ಮದುವೆ ಆದವರೆಲ್ಲ ಅವ್ರ ಅಪ್ಪ ಅಮ್ಮ ಮತ್ತು ಗಂಡ ಹೆಂಡತಿ ಮಕ್ಕಳು ಎಲ್ಲ ಬನ್ನಿ. ಯಾಕೆಂದರೆ ನೀವು ಕೊಡುವಂಥ ಒಂದು ಸಮಯ ಅವರಿಗೆ ತುಂಬ ಅಮೂಲ್ಯವಾಗಿರುತ್ತೆ. ನೀವು ಕರ್ಕೊಂಡು ಬರೋ ಒಂದು ದಿನ ಅವರಿಗೆ ಸವಿ ನೆನಪಾಗಿರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕ್ವಿಟ್ ಮಾಡ್ತಿದ್ದೀನಿ. ಯಾರಿಗೆ ಸಬ್ಸ್ಕ್ರೈಬ್ ಮಾಡೋ ಮನಸ್ಸಿದೆಯೋ ಸಬ್ಸ್ಕ್ರೈಬ್ ಮಾಡ್ಬೋದು. ಯಾರಿಗೆ ನಮ್ಮನ್ನು ಫಾಲೋ ಮಾಡೋ ಮನಸ್ಸಿದೆ ಫಾಲೋ ಮಾಡಿ, ಇಲ್ಲ ಫಾಲೋವಾದರೂ ಮಾಡಿ, ಏನಾದರೂ ಒಂದು ಮಾಡಿ. ನಾವು ಎಲ್ಲ ಥರ ಹೇಳುವಷ್ಟು ಹೈಜಿನಿಕ್ಕಾಗಿ ಒಂದು ಹೈ ಕ್ವಾಲಿಟಿಯಲ್ಲಿ ಏನು ಮಾಡ್ತಾಯಿಲ್ಲ, ಅಂತೂ ಮಾಡ್ತಾ ಇದ್ದೀವಿ ಸಾಧಾರಣ ಮಟ್ಟಿಗೆ. ನಮಗೆ ಖುಷಿ ಅನಿಸ್ತಾ ಇದೆ ಈ ವಿಡಿಯೋದಲ್ಲಿ. ನೋಡಿ ಮಾತಾಡ್ತಾ ನೀರು ನನ್ನ ಪಾದದ ಅಡಿಗೆ ಬರ್ತಾಯಿದೆ. ಸೊ ಈ ಸಂಜೆ ಮೇಲೆ ಮತ್ತು ಹಾರ್ಬರ್ ಜಾಸ್ತಿ ಆಗುತ್ತೆ, ಸಮುದ್ರದ ಅಲೆಗಳು ಜಾಸ್ತಿ ಆಗುತ್ತೆ. ಸೊ ಇಲ್ಲಿಗೆ ವಿರಾಮವನ್ನು ಕೊಡ್ತಾ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಒಂದು ಸವಿ ನೆನಪು ನಿಮ್ಮ ಮನದಲ್ಲಿ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಹೇಳೋಣ, ಓಂ ನಮಃ ಶಿವಾಯ.